ಈಗ ಕೆಳಗೆ ಹೋದಪ್ಪ ಅಂತಂದ್ರೆ ಈ ಹೋಟೆಲ್ ನಂಬರ್ ಹೊಡಕ್ ಹೋದಂತಂದ್ರೆ ಈ ನಂಬರ್ ಇಂದ ಬುಕಿಂಗ್ ಆಗ್ತದೆ. ಬುಕಿಂಗ್ ಯಾಕೆ ಆಗಿದೆ ಅಂತಂದ್ರೆ ಬುಕಿಂಗ್ ಮಾಡಕ್ ಹೋದಂತಂದ್ರೆ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಸರ್. ಯಾಕೆ ಮಾಡೋದು ಪ್ರತಿ ತಿಂಗಳ ಇದೆ ಸರ್. ಉಜ್ವಲ ಅಲ್ಲ ಸರ್, ಇದು ಚಾರ್ಜ್ ಕೊಟ್ಟಿರೋ ಸರ್, ಡಬಲ್ ಏಜೆನ್ಸಿ ಸರ್. ಇವರು ಬುಕ್ ಮಾಡ್ಕೊಂಡು ಬುಕ್ ಎಲ್ಲ ಪ್ರತಿ ತಿಂಗಳು ತಗೊಂತಿದ್ದಾರೆ. ಈಗ ಕೆಳಗೆ ಹೋದಪ್ಪ ಅಂತಂದ್ರೆ ಈ ಹೋಟೆಲ್ ನಂಬರ್ ಹೊಡಕ್ ಹೋದಂತಂದ್ರೆ ಈ ನಂಬರ್ ಇಂದ ಬುಕಿಂಗ್ ಆಗ್ತಲ್ಲ. ಬ್ಯಾಕ್ ಯಾಕೆ ಆಗಿದೆ ಅಂತಂದ್ರೆ ಬುಕಿಂಗ್ ಮಾಡಕ್ ಹೋದಂತಂದ್ರೆ ಬ್ಲಾಕ್ ಆಗಿದೆ ಅಂತ ಹೇಳಿ ಕಳಿಸ್ತಾರೆ ಸರ್. ಪಾಪ ಯಾಕೆ ಮಾಡೋದು ಪ್ರತಿ ತಿಂಗಳು ತಗೊಂತಿದ್ದಾರೆ. ಬಿಲ್ ಎಲ್ಲ ಇದೆ ಸರ್. ಉಜ್ವಲ ಅಲ್ಲ ಸರ್, ಇದು ಚಾರ್ಜ್ ಕೊಟ್ಟಿರೋ ಸರ್, ಡಬಲ್ ಸಿಲಿಂಡರ್. ಈ ಕನ್ಸ್ಯೂಮರ್ ನಂಬರ್ ಅನ್ನು ನಾವು ತಗೊಂಡು ಸೇಲ್ಸ್ ಆಫೀಸರ್ಗೆ ಬೇರೆ ಯಾರು ತಗೊಂಡ್ರೆ ಕಾಮನ್ ಟೈಮ್ ಅಲ್ಲಿ ಆದ್ರೆ ಇದು ಅಪ್ರೂವಲ್ ಆಗ್ತದೆ ಸರ್. ಅವ್ರು ಜಲ್ದಿನೇ ಚೇಂಜ್ ಮಾಡ್ಕೊಡ್ತಾರೆ. ಇವಾಗ ಈ ಕ್ರೈಸಿಸ್ ಇರೋದ್ರಿಂದ, ಪ್ಯಾನಿಕ್ ಇರೋದ್ರಿಂದ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ. ಇವ್ರದಷ್ಟು ತಗೊಂಡು ನಾವು ಅಪ್ಡೇಟ್ ಮಾಡ್ತಾ ಇದೀವಿ. ಆದಷ್ಟು ಅವ್ರು ಹೇಳಿದ್ರೆ ನಾವು ಇವ್ರದ್ದು ಓಪನ್ ಮಾಡಿ ಬುಕಿಂಗ್ಸ್ ಮಾಡಿ ಕೊಡ್ತೀವಿ. ತುಂಬಾ ಜನ ಬರ್ತಿದೆ ಸರ್. ಇವರು ಕರೆಕ್ಟ್ ಆಗಿ ಬುಕಿಂಗ್ಸ್ ಲೆವೆಲ್ಸ್ ತೋರಿಸಿಲ್ಲ ಸರ್ ಮುಂಚೆಯಿಂದನೂ. ಒಂದು ಆಮೇಲೆ ಆಫೀಸ್ಗೆ ಅವಾಗ ಅಡ್ಡಾಡ್ತಾ ಇರಬೇಕು. ಮುಂಚೆಯಿಂದನೂ ಅದನ್ನ ಮಾಡ್ಕೊಂಡಿರಲ್ಲ. ಈ ಕಸ್ಟಮರ್ಸ್ ಬ್ಲಾಕ್ ಆಗಿರುತ್ತೆ. ನಾವು ಇದು ಪರ್ಸನಲ್ ಬ್ಲಾಕ್ ಮಾಡಕ್ ಬರಲ್ಲ. ಈಗ 8 ತಿಂಗಳಿಂದ ಇಲ್ಲ ನಿಮ್ದು ಬುಕ್ ಆಗ್ತಾ ಇಲ್ಲ ಅನ್ನೋದು 1000 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಳೋದು ಹಿಂಗ್ ಮಾಡಕತ್ತಿದ್ದೇನೆ. ಈಗ ಮೊನ್ನೆ 3 ಸತಿ ಆಫೀಸಿಗೆ ಹೋದ್ರು ಅದು ಬ್ಲಾಕ್ ಹೇಳ್ತೀನಿ ಸರ್. ಸರ್ ಇವಾಗ ಇವ್ರು ಏನ್ ಮಾಡ್ಬಿಟ್ಟಿರ್ತಾರೆ ಕಸ್ಟಮರ್ಸ್ ಅಂದ್ರೆ, ಒಂದು ಫ್ಯಾಮಿಲಿ ಮುಂಚೆ ಎಲ್ಲಾನು ಜನರಲ್ ದುಡ್ಡು ಕೊಟ್ಟು ತಗೊಂಡಿರ್ತಾರೆ. ಫ್ರೀ ಇತ್ತು. ಯಾವಾಗ ಮೋದಿಜಿ ಅವ್ರು ಬಂದು ಎಲ್ಲಾನು ಫ್ರೀ ಸಿಲಿಂಡರ್ ಮಾಡಿದ್ರು, ಇದೊಂದು ತಗೊಂಡ್ಬಿಡೋದು ಆಸೆಗೆ ಡಾಕ್ಯುಮೆಂಟ್ಸ್ ಕೊಟ್ಕೊಟ್ಟು ಅವಾಗ ಏನಾಗುತ್ತೆ ಸರ್, ಅದು ಆಧಾರ್ ಲಿಂಕ್. ಇವು ಫಸ್ಟ್ ಹೆಣ್ಮಕ್ಳು ಮನೆಯಲ್ಲಿರೋರು ಮದ್ವೆ ಆಗೋಗಿರ್ತಾರೆ, ಅಲ್ಲಿ ಆಧಾರ್ ಲಿಂಕ್ ಆಗಿರುತ್ತೆ. ಇಲ್ಲಿ ಎಲ್ಲ ಕಡೆ ಆಧಾರ್ ಲಿಂಕ್ ಆಗಿರೋದ್ರಿಂದ ರೇಷನ್ ಕಾರ್ಡ್ ಮೇಲೆ ಕೊಡ್ತೀವಲ್ಲ ಸಮಸ್ಯೆ ಸರ್. ಆಧಾರ್ ಲಿಂಕ್ ಬೇಗ ಇವಾಗ ಡಿಸ್ಪ್ಲೇ ಆಗ್ತಿಲ್ಲ ಕಂಪನಿ ಕಡೆಯಿಂದ. ಆಮೇಲೆ ಇನ್ನೊಂದೇನಂದ್ರೆ, ನಾವು ಒಂದು ಆಧಾರ್ ಲಿಂಕ್ ಇಂದ ಕನ್ಸ್ಯೂಮರ್ ನಂಬರ್ ನೋಡ್ಬೋದಿತ್ತು, ಆಧಾರ್ ಡಿಸಿಡಿ ಮಾಡ್ಬೋದಿತ್ತು. ಇವಾಗ ಯಾವ ಆಪ್ಷನ್ಸ್ ಬಿಟ್ಟಿಲ್ಲ ಸರ್. ಅವಾಗ ಫೋನ್ ನಂಬರ್ ಚೇಂಜ್ ಮಾಡೋದನ್ನು ಡಿಸ್ಕನೆಕ್ಟ್ ಮಾಡ್ತಿದ್ದಾರೆ ಕಂಪನಿ ಕಡೆಯಿಂದ. ಬೇಕಾದ್ರೆ ನೀವು ಇನ್ಫಾರ್ಮೇಶನ್ ಇದೆಲ್ಲ ನಡೀತಿದೆ ಸರ್. ತುಂಬಾ ಕೇಸಸ್ ಇದೆ ಸರ್. ಇದು ನನ್ನ ಕಸ್ಟಮರ್ ಅಲ್ಲೇ 3000 ಇಂದ 4000 ಕಸ್ಟಮರ್ ಇದ್ದಾರೆ. ಯಾಕೆ ಅಂದ್ರೆ ಜನರಲ್ ಇದ್ದವರೆಲ್ಲರೂ ಉಜ್ವಲ ತಗೊಂಡಿದ್ದಾರೆ. ಸಬ್ಸಿಡಿ ಬೇಕು ಸಮಸ್ಯೆ ಪರಿಹಾರ ಸಮಸ್ಯೆ 30 ದಿವಸ ಅಂತ ಇದೆ ಸರ್. ಬಂದ್ಮೇಲೆ 10 ದಿನ ಬುಕಿಂಗ್ ಹೇಳ್ಬೇಡ್ರಿ ನೀವು. ಅವ್ರಿಗೆ ಬುಕಿಂಗ್ ಆಗಿ OTP ಬಂದ ಮೇಲೆ ಬಂದಿದೆ. ನಿಮ್ಮ ಪ್ರಾಕ್ಟೀಸ್ ಹೆಂಗಿದೆ ಹೇಳಿ. 5 days ಇರುತ್ತೆ. 5 days 14 days 15 days ಇದೆ ಸರ್. ಇವಾಗ ನಾನು 10 to 20 days ಬಂದಿದೆ. ಕಮ್ಮಿ ಆಗ್ತಾ ಸರ್ 25 to 30 days ಸರ್. OTP ಬಂದ್ಮೇಲೆ 40 ದಿವಸ ಆಗ್ಬಿಡುತ್ತೆ. ಡಿವೈಡ್ ಮಾಡಿ ಮ್ಯೂಸಿಕ್ ಸಪ್ಲೈ ನಮ್ದು 210 ಆದ್ರೆ ಆಯ್ತು ಸರ್. ನಮ್ಮ ಫೋರ್ಸ್ ಪ್ರಕಾರ ನಮ್ಮ 2 ಇಂದ 210 ಆಗುತ್ತೆ. ಈಗ 1000 ಎಷ್ಟು? 1700 ಇಂದ 900. ನಮ್ದು ಆಲ್ಮೋಸ್ಟ್ ಕಡಿಮೆ ಆಗ್ತಿದೆ ಸರ್. ಜನ ಇವಾಗ ಬೇಡ ಅಂತಾನೆ ರಿಜೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೊಂದು ಪರಿಹಾರ ರಿಜೆಕ್ಟ್ ಮಾಡಿದ್ರು ಅದು ನಿಮ್ಗೆ ಪ್ರಕಾರ ಮಾಡ್ತೀರಾ? ಅದು ಒಂದು ಮಾಡಕ್ ಬರಲ್ಲ. ಅದನ್ನ ಅವರೇ ಮ್ಯೂಸಿಕ್ ಸ್ಟೋರ್ ಕೊಡ್ತೀರಾ? ಡಿವೈಡ್ ಆದಷ್ಟು 5-6 ದಿನಗಳ ಸರ್ ಬಿಲ್ ಜನರೇಟ್ ಆದ್ಮೇಲೆ ರಿಲೀಸ್ ಮಾಡಬೇಕು. ಕಂಪನಿ ಅವರು ಕಮ್ಮಿ ಆಗ್ಬೇಕು. ನೀವು ಎಲ್ಲ ಸರಿಯಾಗಿ ವರ್ಕ್ ಮಾಡ್ಬೇಕು. ಸರ್ ನಮ್ದು ಅಷ್ಟು ನಾವು ಮಾತಾಡ್ತೀವಿ. ಇದು ಚೈನಿಂಗ್ ಸರ್. ಒಂದು ಚೈನಿಂಗ್